ಏನೆಲ್ಲ ಆಗ್ತಾ ಇದೆ, ಭ್ರಷ್ಟಾಚಾರ ಇರ್ಬೋದು ಅಥವಾ ಹಗರಣ ಇರ್ಬೋದು, ಇಲ್ಲಿ ಬೇಕಾಗಿರುವಂತ ಜನಗಳಿಗೆ ಏನ್ ಬೇಕೋ ಸೌಲಭ್ಯ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಗೋಲ್ಮಾಲ ಆಗ್ತಾ ಇದೆ ಅನ್ನೋದು ನಿಮ್ಗಳ ಆರೋಪ. ಇಲ್ಲಿ ವಿರೋಧ ಪಕ್ಷದವರಾಗಿ ನೀವುಗಳು ಹಾಗಾದ್ರೆ ಏನ್ ಮಾಡ್ತೀರಿ? ಇದೆಲ್ಲವೂ ಕೂಡ ನೋಡ್ಕೊಂಡು ಸುಮ್ಮನೆ ಇರ್ತೀರಾ ಅಂತ ನೋಡಿ. ಅದನ್ನೇ ಒಳ್ಳೆ ಕ್ವಶನ್ ಕೇಳಿದ್ರಿ. ನಾವು ಇವತ್ತಿನ ದಿವಸ ಹೋರಾಟ ಮಾಡಿರ್ಲಿಲ್ಲ ಅಂತಂದ್ರೆ ನಾಗೇಂದ್ರ ಅವರು ಜೈಲಿಗೆ ಹೋಗ್ತಾ ಇರ್ಲಿಲ್ಲ. ಮೂಡಾ ಸೈಟು 14 ಸೈಟು ಇವತ್ತಿನ ದಿವಸ ವಾಪಸ್ ಕೊಡ್ತಾ ಇರ್ಲಿಲ್ಲ. ಹಿಂದೆ ಹ್ಯೂಬ್ಲೆಟ್ ವಾಚ್ ವಾಪಸ್ ಕೊಡ್ತಾ ಇರ್ಲಿಲ್ಲ. ಸಿದ್ಧಾರ್ಥಗೆ ಟ್ರಸ್ಟ್ಗೆ ಸೇರಿದಂತ ಭೂಮಿ ಏನು ಪ್ರಿಯಾಂಕಾ ಖರ್ಗೆ ಅವರ ಸಿದ್ಧಾರ್ಥ ಟ್ರಸ್ಟ್ ಇದೆಯಲ್ಲ, ಭೂಮಿಯನ್ನು ವಾಪಸ್ ಕೊಡ್ತಾ ಇರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ನೋಡಿ, ಇದೆಲ್ಲ ಫಲಾರ್ಥ ಯಾರಿಗೆ? ಬಿಜೆಪಿ ಸಲ್ಲತ್ತೆ. ನೋಡಿ, ಹೆಬ್ಬಾಳ್ಕರ್ ಇಲಾಖೆಯಲ್ಲಿ 5,000 ಕೋಟಿ ಅಕ್ರಮ ಆಗಿದೆ, 2 ತಿಂಗಳ ಹಣ ಸಂದಾಯ ಆಗ್ಲಿಲ್ಲ ಅಂತ ಹೇಳಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಫ್ಲೋರಲ್ ನಿಂತ್ಕೊಂಡು ಹೇಳ್ತಾರೆ. ಅದು ಸರಿಯಾದ ಸಮಗ್ರವಾದ ಉತ್ತರ ಆ ಇಲಾಖೆಯಿಂದ ಬಂದಿರಲ್ಲ. ಸ್ವತಃ ಸಿಎಂ ಫ್ಲೋರಲ್ ನಿಂತ್ಕೊಂಡು 89 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಕೊಂಡ್ರು. ಏನಕ್ಕೆ ಒಪ್ಕೊಂಡ್ರು? ಹಾಗಾದ್ರೆ ಇದು ಯಾರಿಗೆ ಸಲ್ಲತ್ತೆ? ಜನರಿಗೆ ಬಿಡೋಣ. ಉದಾಹರಣೆ, ಸತ್ತವರ ಖಾತೆಗೆ 79 ಕೋಟಿ ಗೃಹಲಕ್ಷ್ಮಿ ಹಣ ಹೋಗಿದೆ. ನಿಮ್ಮ ಮಾಧ್ಯಮದಲ್ಲಿ ಯಾವುದೋ ಒಂದು ಇದರಲ್ಲಿ ನಾನು ಇದು ಮಾಡ್ತೀನಿ ನೋಡಿ. ಸತ್ತವರ ಖಾತೆಗೆ 79 ಕೋಟಿ ಗೃಹಲಕ್ಷ್ಮಿ ಜಮೆ, 2.30 ಲಕ್ಷ ಫಲಾನುಭವಿಗಳ ಅಕೌಂಟ್ ಬ್ಲಾಕ್. ಹಾಗಾದ್ರೆ ಯಾಕಾಯ್ತು ಇದು? ಇದೆಲ್ಲೋಯ್ತು ದುಡ್ಡು? ಹಾಗಾದ್ರೆ ನಾನು ಒಂದು ಸ್ಪಷ್ಟಪಡಿಸ್ತೇನೆ. ಡಿಬಿಟಿ ಮುಖಾಂತರ ನೀವು ಅದನ್ನ ಇದನ್ನು ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಎಷ್ಟರ ಮಟ್ಟಿಗೆ ಅಂದ್ರೆ ಇದು 79 ಕೋಟಿ ಒಂದು ಇಲಾಖೆಯಲ್ಲಿ ಆಗಿದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಮಾಹಿತಿ ಇಲ್ಲ. ಅಂದ್ರೆ ಕಾಳಜಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಂದಿರತಕ್ಕಂತ ಸರ್ಕಾರ ಇವತ್ತಿನ ದಿವಸ ಲೂಟಿಗಿಳಿದಿದೆ. ಇದಕ್ಕೆ ನಂಗೆ ವಿರೋಧ ಇದೆ ಅಂತ ನಾನು ಸಾರಿ ಎಲ್ಲಾ ಮಾಧ್ಯಮಗಳಲ್ಲಿ ನಾನು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಿದೆ. ನೀವು ಇವತ್ತು ಲೂಟಿಗೋಸ್ಕರನೇ ಬಂದಿರತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದೇ ಜನರ ಅಭಿವೃದ್ಧಿಗೋಸ್ಕರ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಬಿಜೆಪಿ ಸರ್ಕಾರ ಆಡಳಿತದಲ್ಲಿರೋ ಟೈಮಲ್ಲಿ ಯಾವುದೇ ಲೂಟಿನೇ ಆಗಿಲ್ಲ, ಯಾವ ಹಗರಣ ಆಗಿಲ್ಲ, ಯಾವ ಭ್ರಷ್ಟಾಚಾರ ಆಗಿಲ್ಲ ಅಂತ ಕೇಳ್ತಾರೆ ಕಾಂಗ್ರೆಸ್ ಅವರು. ತನಿಖೆಗೆ ಆಗ್ರಹಿಸಿ. ತನಿಖೆ ನಿಮ್ಮ ಸರ್ಕಾರ ಇದೆಯಲ್ಲ ಇವತ್ತಿನ ದಿವಸ, ಸಿದ್ದರಾಮಯ್ಯ ನೇತೃತ್ವ ಏನು DCM DK ಶಿವಕುಮಾರ್ ಅವರ ನೇತೃತ್ವದ ಏನು ಸರ್ಕಾರ ಇದೆಯಲ್ಲ, ನಾವು ಮಾಡಿರ್ತಕ್ಕಂಥದ್ದನ್ನ ತನಿಖೆಗೆ ಆಗ್ರಹಿಸಿ. ಯಾಕೆ ಮಾಡ್ತಾ ಇಲ್ಲ? ಏನಕ್ಕೆ ಅಂತ ವಾಪಸ್ ಕೊಟ್ರಿ? ಹಿಂದೆ ಸಿದ್ದರಾಮಯ್ಯನವರು ಹ್ಯೂಬ್ಲೆಟ್ ವಾಚ್ ಅನ್ನ ತಗೊಂಡಿದ್ದನ್ನು ವಾಪಸ್ ಕೊಟ್ರಿ. ಏನಕ್ಕೆ ವಾಪಸ್ ಕೊಟ್ರಿ? 14 ಸೈಟ್ಗಳನ್ನ ಯಾಕೆ ವಾಪಸ್ ಕೊಟ್ರಿ? ನೀವು ತಪ್ಪು ಇದ್ದಿದ್ದಕ್ಕಲ್ವಾ ನೀವು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು? ತಪ್ಪಿಲ್ಲ ಅಂದ್ರೆ ಯಾಕೆ ನೀವು ಬಹಳ ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರ ಆಗಿದ್ರೆ ಹಾಗಾದ್ರೆ ಇರ್ತಕ್ಕಂಥ ಯಾವುದು ಎಲ್ಲ ವಾಪಸ್ ಯಾಕೆ ಕೊಡೋ ಪರಿಸ್ಥಿತಿ ಬರ್ತಾ ಇತ್ತು? ನಮ್ಮಲ್ಲೊಂದು ಗಾದೆ ಇದೆ, ಕಳ್ಳನ ಮನಸ್ಸು ಉಳ್ಳುಳ್ಗೆ ಅಂತೇಳಿ. ನೀವು ಏನೋ ತಪ್ಪು ಮಾಡಿದೀರಾ, ಅದಕ್ಕಾಗಿ ಇವತ್ತಿನ ದಿವಸ ಒಪ್ಕೊಂಡು ಅದನ್ನೆಲ್ಲ ವಾಪಸ್ ಕೊಡುವ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯಾಗಿ ಜನರ ಅಭಿವೃದ್ಧಿ ಪರವಾಗಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಇವತ್ತಿನ ಸಂದರ್ಭದಲ್ಲಿ. ಇದೇ ಇಬ್ಬರು ಮಹಾನ್ ನಾಯಕರ ಕುಂಡ್ರಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸ್ವಪಕ್ಷೀಯರಾದ ಕಾಂಗ್ರೆಸ್ ಕೆಲಸ ಮಾಡ್ತಿಲ್ಲ ಅಂತಲ್ಲ. ಇಲ್ಲಿ ಗ್ಯಾರಂಟಿ ಯೋಜನೆಗಳು 80% ಸಕ್ಸಸ್ ಆಗಿ ಮಾಡಿದೀವಿ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಲ್ಲಿ 80% ಸಕ್ಸಸ್ಫುಲ್ ಆಗಿ. ಲಾಸ್ಟ್ ರಿಯಾಕ್ಷನ್ ನಂದು ಒಂದೇ ಮೇಡಮ್, ನೀವು ಡಿನ್ನರ್ ಪಾರ್ಟಿಯರು ಮಾಡಿ, ಲಂಚ್ ಪಾರ್ಟಿಯರು ಮಾಡಿ, ಏನಾದರೂ ನೀವು ನಿಮ್ಮ ಆಂತರಿಕ ಪಕ್ಷದಲ್ಲಿ ಏನಾದರೂ ನೀವು ಮಾಡ್ಕೊಂಡೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಜನಪರವಾಗಿ ನೀವು ಇವತ್ತಿನ ದಿವಸ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟು ನೀವೇನು ಅಧಿಕಾರಕ್ಕೆ ಬಂದಿದ್ದೀರಾ, ಆ ರೀತಿ ನಡ್ಕೊಳ್ಳಿ. ಪಂಚ ಗ್ಯಾರಂಟಿ ಏನಿದೆ ಸರಿಯಾಗಿ ಸಮಗ್ರವಾಗಿ ಕೊಡಿ. 5,000 ಕೋಟಿ ಏನು ಭ್ರಷ್ಟಾಚಾರ ಆಗಿದೆ, ಗೃಹಲಕ್ಷ್ಮಿ ಏನು ಅದ್ರ ಲೆಕ್ಕ ಕೊಡಿ. ಬೇಸಿಗೆಗಾಲ ಬಂದಿದೆ, ಮೇವಿನ ಸಮಸ್ಯೆ ಇರ್ಬೋದು, ಏನು ಅಂತರ್ಜಲ ಮಟ್ಟ ಕುಸಿತ ಆಗಿದೆ, ಅದ್ರ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಅದನ್ನು ಯೋಚನೆ ಮಾಡಿ. ರೈತ ಇವತ್ತಿನ ದಿವಸ ಸರಿಯಾಗಿ ರೋಡ್ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರು ಸಂಪೂರ್ಣವಾಗಿ ವಿಫಲ ಆಗಿದೆ. ಅದ್ರ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಮ್ಮ ಇಲಾಖೆಗಳಲ್ಲಿ ಚರ್ಚಿಸಿ ಅದು ಸಮಗ್ರವಾಗಿ ಒಂದು ಯೋಜನೆಯನ್ನ ತಂದು ಅದಕ್ಕೆ ಅನುಷ್ಠಾನ ಮಾಡಿ ವಿನಃ ಈ ರೀತಿ ಒಂದು ತುಷ್ಟೀಕರಣದ ರಾಜಕೀಯವನ್ನು ದಯವಿಟ್ಟು ಮಾಡಬೇಡಿ ಅಂತೇಳಿ ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ನಾನು ಬೇಡ್ಕೊಳ್ತೇನೆ. ವಿಚಾರ ನೋಡಿ, ಡೈವರ್ಟ್ ಇಲ್ಲೊಂದು ಡೆಕೋರಮ್ ಇದೆ, ಆ ಡೆಕೋರಮ್ ಹಾಳು ಮಾಡಬೇಡಿ ದಯವಿಟ್ಟು.
ಪೋಕ್ಸೋ ನೋಡಿ, ಪೋಕ್ಸೋ ವಿಚಾರವನ್ನ ಇಲ್ಲಿ ಆ ವಿಚಾರ ಬಂದಾಗ ಮಾತಾಡೋಣ. ನೋಡ್ರಿ ನೀವೇ ಈಗ ನಿಮ್ಮ ನಾಯಕರುಗಳು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಅದನ್ನ ಸರಿಯಾಗಿ ತನಿಖೆ ಮಾಡಿಸಿ ಏನಿದೆ ಸತ್ಯಾಸತ್ಯತೆಯನ್ನು ಹೊರಬರುವಂತೆ ಮಾಡಿ. ಸತ್ಯಾಸತ್ಯತೆಯನ್ನ ನೋಡಿ. ನಿಮ್ಮ ನಾಯಕರುಗಳೇ ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ನಿಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರೇ ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಅದನ್ನ ಏನಿದೆ ತನಿಖೆ ಆಗ್ರಹ ಮಾಡಿ, ಏನು ಕೋರ್ಟ್ ಮುಖಾಂತರ ಏನೇನು ಸಮಗ್ರವಾದ ದಾಖಲೆ ಇದೆ ಅದನ್ನ ಕೊಟ್ಟುಕೊಂಡು ಸರಿಯಾಗಿ ನೀವು ಆಡಳಿತ ನಡೆಸ್ಕೊಂಡು ಹೋಗಿ ವಿನಃ ನೀವು ಯಾವ್ದೋ ವಿಷಯಗಳನ್ನ ಇಲ್ಲೊಂದು ಡೆಕೋರಮ್ ಅಂತ ಹೇಳಿದೆ, ಆ ಡೆಕೋರಮ್ಗೆ ಒಂದು ಚ್ಯುತಿ ತರುವ ಕೆಲಸವನ್ನ ಮಾಡಬೇಡಿ. ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ತೀರ್ಮಾನ ತಲೆ ಬಾಗ್ತದೆ. ನಮಗೆ ಎಲ್ಲಾ ನ್ಯಾಯಾಂಗದಲ್ಲಿ ನಮ್ಗೆ ಎಲ್ಲಾ ರಕ್ಷಣೆ ಇದೆ. ಇದು ಈ ಕೇಸು ಅನಾವಶ್ಯಕವಾಗಿರುವಂತ ಬಹಳ ತೀರ್ಮಾನಗಳು ಬಂದಿದೆ. ಸರ್ ಹೇಳಿ ಸರ್, ನೀವು ಮಾತಾಡಬಹುದು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್.